ಸೊ ಅದು ನನ್ನ ಭಾಗ್ಯ ಹೇಳ್ಬೋದು. ತುಂಬ ಖುಷಿ ಆಯಿತು. ಈಗ ನಿಮಗೆ ಕಾಂತಾರದಲ್ಲಿ ಈಗ ನಿಮ್ಮ ಕಲ್ಚರ್ನೇ ನೀವು ಮಾಡಿದ್ದೀರಿ, ತುಳುನಾಡು ಕಲ್ಚರ್, ನೀವು ಬೆಳೆದು ನೋಡಿರೋ ಕಲ್ಚರ್. ಈ ಜುಗಲ್ಬಂದಿಗೆ ಒಂದು ಸಿಟಿ ಕಲ್ಚರ್ ಅಂತ ಹೇಳ್ತೀರಿ, ನಿಮ್ಗೆ ಹೇಗೆ ಹೊಂದ್ಕೊಳ್ಳೋಕ್ಕಾಯ್ತು ಅಂತ ಈ ಕಲ್ಚರ್? ಆ ಸಿಟಿ ಕಲ್ಚರ್ ಅನ್ನೋದಕ್ಕಿಂತ ಒಂದು ಇಲ್ಲಿ ಭಾಷೆ ಇದೆ. ಕಾಂತಾರದಲ್ಲಿ ನಾನು ಮಂಗಳೂರು ಕನ್ನಡ ಅದು, ಬಟ್ ಅಲ್ಲೂ ಏನು ಉಡುಪಿ ಕನ್ನಡ ಇನ್ನೂ ಸ್ವಲ್ಪ ಸ್ಲೋ. ಅಲ್ಲಿಯೂ ನಾನು ಏನು ನನಗೆ ಭಾಷೆ ಗೊತ್ತಿದೆ ಅನ್ನೋ ಅಹಂಕಾರದಲ್ಲಿ ಇದ್ದವಳಿಗೆ ಅಹಂಕಾರ ಮುರಿದು ಹೋಗಿದೆ ಅದು. ಯಾಕಂದರೆ ಆ ಸ್ಪೀಡ್ನ ಭಾಷೆ ಅಷ್ಟು ಸ್ಪೀಡ್ನಲ್ಲಿ ನಾನು ರೆಗ್ಯುಲರ್ ಮಾತಾಡೋದಿಲ್ಲ. ಅಲ್ಲೂ ಕೂಡ ಒಂದು ಭಾಷೆಯ ಜೊತೆ ಒಂದು ಏನು ಹೇಳಿ ಒಂದು ರಿಹರ್ಸಲ್ ನಡೀತಾನೆ ಇತ್ತು. ಆ್ಯಂಡ್ ಇಲ್ಲಿ ಕೂಡ ಇಲ್ಲಿ ನನಗೆ ಹೆಚ್ಚು ಡೈಲಾಗ್ಸ್ ಇಲ್ಲ, ಆದರೆ ತುಂಬ ಇಮೋಷನ್ಸ್ ಇದೆ. ಆದರೆ ಇರುವ ಡೈಲಾಗ್ಗಳು ನನ್ನ ಸ್ಲ್ಯಾಂಗ್ ಇದಲ್ಲ. ಸೊ ಈಗ ಡಬ್ಬಿಂಗ್ ಮಾಡುವಾಗ ನಾನು ಅದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಬಟ್ ನನಗೆ ಅದು ಯಾರು ಹೇಳಿಕೊಟ್ರೆ ನಾನು ಅದನ್ನು ಮಾಡಬಲ್ಲೆ ಅನ್ನೋದು ಒಂದು ವಿಶ್ವಾಸ ನನಗಿದೆ. ಸೊ ಭಾಷೆಯ ವಿಷಯದಲ್ಲೂ ಕೂಡ ನಾನು ಒಂದು ಹೊಸ ಕಲಿಕೆ ಇದು ನನಗೆ. ಮತ್ತು ಅದೇ ಸಿಟಿಯವಳು ಅನ್ನೋದಕ್ಕಿಂತ ಒಂದು ಸ್ಲಮ್ ಇದನ್ನು ಶೂಟಿಂಗ್ ಆದದೇ ಒಂದು ಸ್ಲಮ್ ಜಾಗದಲ್ಲಿ. ಆ್ಯಂಡ್ ತುಂಬ ಒಂದು ಬಡತನ, ಒಂದು ಮಿಡಲ್ ಕ್ಲಾಸ್ ವರ್ಗದ ಹೆಣ್ಣು ಮಗಳು ಇವಳು. ನಾನು ಈಗ ಆಲ್ರೆಡಿ ಮಾಡಿದ ಹೆಚ್ಚಿನ ಸಿನಿಮಾಗಳಲ್ಲೂ ಒಂದು ಕಲಾತ್ಮಕ ಪಾತ್ರಗಳಲ್ಲೇ, ಅಂದರೆ ಒಂದು ಮಿಡಲ್ ಕ್ಲಾಸ್ ಇಲ್ಲ ಪುವರ್ ಕ್ಲಾಸ್ ಆ ಟೈಪಿನ ಪಾತ್ರಗಳನ್ನೇ ಹೆಚ್ಚು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ನನಗೆ ಈ ಪಾತ್ರವನ್ನು ಸ್ವೀಕರಿಸೋದು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈಗ ದಿವಾಕರ್ ಸರ್ ಅವ್ರದ್ದು ಮೊದಲು